ಶರಣ್ ರೀ ಎಲ್ಲ ದೊಡ್ಡ ಮಂದಿಗೆ ಇವತ್ತು ಮತ್ತೊಂದು ವಿಡಿಯೋಗೆ ನಿಮ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲೈತಪ್ಪ ಅಂದ್ರೆ ಶ್ರೀಶೈಲಕ್ಕೆ ಬಂದೀವಿ ರೀ. ಇಲ್ಲಿಂದ ನಿಮಗೆ ಒಂದಿಷ್ಟು ಹಲವಾರು ಟೂರಿಸ್ಟ್ ಪ್ಲೇಸ್ಗಳನ್ನ ತೋರ್ಸಕ್ಕೆ ಬಂದೀವಿ. ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ರೀ. ಶ್ರೀಶೈಲ ದರ್ಶನ ಮಾಡಿಲ್ಲ, ಒಂದು ಸ್ವಲ್ಪ ಇನ್ನೂ ಟೂರಿಸ್ಟ್ ಪ್ಲೇಸ್ಗಳನ್ನ ಎಲ್ಲ ಅಡ್ಡಾಡಿ ಬಂದು ಲಾಸ್ಟಿಗೆ ಇಲ್ಲಿ ಶ್ರೀಶೈಲ ದರ್ಶನ ಮಾಡ್ಬೇಕು ಅನ್ನೋದೈತಿ. ಬರ್ರಿ ಈಗ ಯಾವ್ಯಾವ ಸ್ಥಳಕ್ಕೆ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತಾನಂತ. ಬರ್ರಿ ಮೊದಲಿಗೆ ಪಾತಾಳಗಂಗೆಗೆ ಹೋಗ್ಬೇಕು ಅನ್ನೋದೈತಿ. ಫುಲ್ ಪ್ಲ್ಯಾನ್ ಮಾಡ್ಕೊಂಡು ತಯಾರಾಗಿವಿ. ಪಾತಾಳಗಂಗೆಯಿಂದ ಸಾಕ್ಷಿ ಗಣಪತಿಯಿಂದ ಇನ್ನೂ ಹಲವಾರು ಪ್ಲೇಸ್ಗಳನ್ನ ಹೋಗಬೇಕು. ಈಗ ನಾವು ರೂಮ್ ಎಲ್ಲಿ ಮಾಡಿವಪ್ಪ ಅಂದ್ರೆ ವೀರಭದ್ರೇಶ್ವರ ಭಿಕ್ಷಾವರ್ತಿ ಸ್ವಾಮಿಗಳತ್ತೆ ಇಲ್ಲಿ ರೂಮ್ ಐತಿ. ಇಲ್ಲಿ ಸಿಕ್ಕಾಪಟ್ಟಿ ರೂಮ್ಗಳು ಅವೈಲೇಬಲ್ ಅದಾವೆ. ಭಾಳ ಅಗದಿ ಕಡಿಮೆ ರೇಟ್ನಾಗ ಬರೀ 800 ರೂಪಾಯಿದಾಗ ರೂಮ್ಗಳು ಸಿಗ್ತಾವಂತ. ಅದಕ್ಕಾಗಿ ನಾವು ಒಟ್ಟು ಇಲ್ಲೇ ರೂಮ್ಗಳು ಮಾಡಿವು. ನೋಡ್ಬೋದು ಇಲ್ಲೆಲ್ಲ ದರ್ಶನಕ್ಕಾತು ಅಗದಿ ನೇರ ಪ್ಲೇಸ್ ಇದೆ. ಎಲ್ಲ ಹೋಗಿತಾನ್ರಿ ಕೇಳ್ರಿ ನೀವು. ಹೇಳ್ರಿ ಅಣ್ಣ. ಹೇಳ್ರಿ ಇಂಥ ಬಿಸಿಲಾಗ ಎಷ್ಟು ಇದ್ರೊಳಗೆ ಹೊಂಟಿವಿ ನೋಡ್ರಿ. ಆದ್ರೂ ಸಹಿತ ಬಿಸಿಲಾಗ ಪಾತಾಳಗಂಗೆಗೆ ಹೋಗ್ಬೇಕಾದ್ರೆ ಕೋಲ್ಡ್ ಇರ್ತೈತಿ. ತತ್ವಜ್ಞಾನಗಳ್ರಿ ಕೇಳ್ರಿ, ಮುಂದೆ ನಿಮಗೆ ಯೂಸ್ ಆಕ್ಕಾವ, ಯಾವಾಗಾರ ಬೇಕಾಕ್ಕಾವ. ಯಾಕಂದ್ರೆ ಸಾಯಂಕಾಲ ಇಲ್ಲಿ ದರ್ಶನ ಮಾಡ್ಬೋದು. ಬಿಸಿಲಾಗ ಜನ ಇಲ್ಲಿ ಅಡ್ಡಾಡೋ ಕಡಿಮೆ ಇರ್ತೈತಿ. ಆ ಕಡಿಮೆ ಇದ್ದ ಟೈಮ್ನಾಗ ನಾವು ಹೋಗಿ ಜಲ್ದಿ ಬರ್ಬೇಕಂತೇಳಿ ನಮ್ಮ ವಿಚಾರ. ನೀವೇನರ ಶ್ರೀಶೈಲ ಗತಿ ಬಂದಿದ್ರಿ ಅಂದ್ರೆ ಅಗದಿ ನೇರವಾಗಿ ಸಮೀಪ ಇರುವಂಥ ದರ್ಶನಕ್ಕೆ ಸಮೀಪ ಇರುವಂಥ ಜಾಗದಾಗ ರೂಮ್ಗಳನ್ನ ಮಾಡಿರಿ. ಅಗದಿ ಕಡಿಮೆ ರೇಟ್ನಾಗ ಸಿಗ್ತಾವೆ. ಒಂದೊಂದು ಕಡೆ 500 ರೂಪಾಯಿ ಇದಾವೆ, ಒಂದೊಂದು ಕಡೆ 800 ರೂಪಾಯಿ ಇದಾವೆ. ಮತ್ತು ಡಾಮಿಟ್ರಿಗಳು ಅತಿ 100 ರೂಪಾಯಿದಾಗ ನಿಮಗೆ ಸಿಗ್ತಾವೆ. 100-120 ರೂಪಾಯಿ ಲಾಸ್ಟ್ ಸಿಗ್ತಾವತ್ತ. ಮತ್ತು ಇಲ್ಲಿ ಆಟೋ ಚಾರ್ಜಿಗೆ ಅಂತೂ ಸಿಕ್ಕಾಪಟ್ಟಿ ವೇಸ್ಟ್ ಆಗತೈತಿ. ಭಾಳ ಅಡ್ಡಾಡೋದು ಖರ್ಚು ಆಟೋದ ಅಡ್ಡಾಡೋಕ್ಕಿಂತ ಹಿಂಗೆ ನಾರ್ಮಲಿ ಅಡ್ಡಾಡ್ರಿ. ಭಾಳ ಸಮೀಪ ಇದಾವೆ. ಆಟೋದಾಗಿಂತ ಕಡಿಮೆ ನಾರ್ಮಲಿ ಅಡ್ಡಾಡ್ರ ರೊಕ್ಕ ಉಳಿತಾವೆ ಇಷ್ಟ. ಬರ್ರಿ ಕೆಲಸಂಗ ಅದ ಪಾಸಿಂಗ್ ಇಲ್ಲಿಂದ ಪಾತಾಳಗಂಗೆ 20 ರೂಪಾಯಿ ತಗೋತಾರೆ ರೀ. ಅಲ್ಲಿಂದ ಹೋದ ಅಲ್ಲಿ ಇಳಿಸ್ತಾರೆ. ಅಲ್ಲಿಂದ ಮತ್ತೆ ಹೋಗ್ತಾನೆ ಒಳಗೆ ಸ್ಥಳ ಅಲ್ಲಿನ ಅಕ್ಕ ಮಾಡಿದೀವಿ ಆಯ್ಕೆದ ಸ್ಥಳ ಅಲ್ಲಿಗೆ ಹೋಗ್ಬೇಕು. ಬರ್ರಿ ಫೈನಲಿ ಇದೆ ನೋಡ್ರಿ ಪಾತಾಳಗಂಗೆ ಹೋಗುವಂಥ ಸ್ಥಳ. ನೋಡಿ ಬರ್ರಿ ಹೊಂಟಿವಿ ಈಗ. ಏನು ಹೋಗಂಗಿಲ್ಲ. ಯಾರು ತಗೊಂಡೋಗ್ರಣ್ಣ ಚಪ್ಪಲ್ ಯಾರು ತಗೊಂಡೋಗ್ತಾರೆ? ಇದು ಏನ್ರಿ ಇದು? ಇದನ್ನ ದೀಪ ಹಚ್ಚಿ ಅಲ್ಲಿ ನೀರಾಗ ಬಿಡೋದು. ಒಂದಕ್ಕೆ 50 ರೂಪಾಯಿ ಅಂತೆ. ನೀ ತಗೋತೀನಣ್ಣ? ಆಯ್ತು. ಶಂಕರಣ್ಣ ತಗೋತಿ? ಇನ್ನು ಎಷ್ಟು ಹೋಗ್ಬೇಕಣ್ಣ? 500-600 ಮೀಟ್ರ್ ಅಣ್ಣ. 500 ನಡಿ. ಹಾಂ 500-600 ನಡಿ. ಟೋಟಲ್ ಯಾಕೆ ನಡಿ ಇರ್ಬೇಕು? ಆಮೇಲೆ ನೀವು 1100 ಈಗ ಕಾಲು ಮಸಾಜ್ ಹೋಗ್ಬೇಕು. ಇಂಥದ್ರೊಳಗೆ ಸಂದೀಪ ಸಂದೀಪಣ್ಣ ಗೈಸ್ ಈಗ ಒಂದು ಅರ್ಧ ಬಂದೀವ್ರಿ. ಇನ್ನೂ ಒಂದು ಅರ್ಧ ಉಳ್ದೈತಿ. ಅಲ್ಲಿ ತೋರಿಸ್ನಪ್ರಿ. ಅಲ್ಲಿ ನೀರು ಕಾಣತಾವಲ್ಲ ಅಲ್ಲಿಗೆ ಹೋಗ್ಬೇಕತ್ತ. ಕಾಣತಾವಲ್ಲ ಗೊತ್ತಿಲ್ಲ. ಅಲ್ಲಿಗೆ ಹೋಗ್ಬೇಕು. ಬರ್ರಿ ಹೋಗೋಣ ಅಂತ. ಬರ್ರಿ ಇನ್ನೊಂದು ಅರ್ಧ ಐತಿ. ಅರ್ಧ ಬಂದೀವಿ ಈಗ ಹಂಗಾಟ ಹಿಂಗಾಟ. ಇಲ್ಲಿ ನೋಡ್ರಿ ಈಗ ಆಲ್ಮೋಸ್ಟ್ ರೀಚ್ ಆಗಿ ಬಡ್ಡ್ಯಾಗ ಬಂದೀವಿ ನೋಡ್ರಿ. ಇಲ್ಲಿ ಆಗೈತಿ. ಇನ್ನು ಇಲ್ಲಟ ಹೂವಾಗಿ ಹೊತ್ಕೊಂಡ ಹೋಗೋಣ ಅಂತ. ನೋಡ್ಬೋದು ಪಾತಾಳಗಂಗೆ ನೋಡ್ರಿ. ಇದು ಎಲ್ಲರೂ ಸ್ನಾನ ಮಾಡಾಕ್ತಾರ. ವ್ಯೂ ನೋಡ್ರಿ ಯಾವ ಮನೆ ಐತಿ ವ್ಯೂ. ಬಂದೀವಿ ಈಗ ನಾವು ಒಟ್ಟು ಸ್ನಾನ ಮಾಡಿ ಎಲ್ಲ ನೀರು ತೊಗೊಂಡು ಹೋಗೋಣ ಅಂತ. ಮನೇಲಿ ಗಾಯ್ಸ್ ಪಾತಾಳಗಂಗೆನ ನೋಡಿದೀವ. ಇನ್ನು ಹಕ್ಕ ಮಾದೇವಿಗೆ ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ಕ್ಲೋಸ್ ಆಗ್ಯಾವತ್ತ ಅಲ್ಲಿ ಎಲ್ಲ. ನಾಳೆ ಬೆಳಗ್ಗೆ 9 ಗಂಟೆಗೆ ಬರಬೇಕು. ಇದು ಇಳಿದು ಭಾಳ ಈಜಿ ರೀ. ಹತ್ತದೈತಿಲ್ಲ ಭಾಳ ಏನು ಕಷ್ಟ. ಈಗ ಅರ್ಧಕ್ಕೆ ಬಂದೀವು ನೋಡ್ಬೋದು. ಬರ್ರಿ ಪೂರ ಮ್ಯಾಗ ಹೋಗಿ ಸಿಗ್ತೀವಿ ಅಂತ ನಿಮಗೆ. ಒಂದು ಸಲ ವ್ಯೂ ನೋಡ್ರಿ ಇಲ್ಲಿ ಯಾವ ಮನೆ ಐತಿ. ಬೆಂಕಿ ರೀ ಇಲ್ಲಿ. ಬರ್ರಿ ಸ್ಪೀಡ್ ನೋಡ್ರಿ ಅಣ್ಣಾದ ಬೆಂಕಿ. ಸರ್ಕಲ್ಕ ಬಂದೀವಿ ಅಣ್ಣ ಹಳ್ಳಿ. ಗೈಸ್ ಫೈನಲಿ ನಾವು ಶ್ರೀಶೈಲದಾಗ ಬಂದೀವಿ. ಶ್ರೀಶೈಲ ದರ್ಶನ ಮಾಡಕ್ಕೆ ಬಂದೀವಿ ರೀ. ಕೆಳಗೂ ಹೋಗಿ ಬಂದೀವಿ. ಅಲ್ಲಿ ಪಾತಾಳಗಂಗೆ ಹೋಗಿ ಈಗ ಡೈರೆಕ್ಟ್ ಅರ್ಬಿ ಎಲ್ಲ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಈಗ ದರ್ಶನ ಮಾಡಕ್ಕೆ ಬಂದೀವಿ. ಅಲ್ಲಿ ಫೋನ್ ಅಲಾವಿಲ್ಲ ರೀ. ಬಟ್ ಇಲ್ಲಿ ಎಲ್ಲರ ಇಟ್ಟು ಹೊಳ್ಳಿ ಹೋಗಿ ನಾವು ದರ್ಶನ ಮಾಡಿ ಬಂದು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾನಂತ. ಬರ್ರಿ ಕಡೆ ಯಾಕೆ ಮಾಡ್ತೀರಿ ಮತ್ತೆ ಸಿಗೋಣ. ಹೇಳಿ ಗಾಯ್ಸ್ ನಾವೆಲ್ಲ ದರ್ಶನ ಮಾಡ್ಕೊಂತೀವಿ. ಎಲ್ಲ ದೇವ್ರುಗಳು ಆಯ್ತು ಲಿಂಗಗಳು ಆಯ್ತು ಎಲ್ಲ ದರ್ಶನ ಮಾಡ್ಕೊಂಡ್ವಿ. ಈಗೇನು ಹೊಂಟಿವಪ್ಪ ಅಂದ್ರೆ ಮಲ್ಲಮ್ಮನ ದಡ್ಡಿಗೆ ಹೊಂಟಿವಿ ರೀ. ಇಲ್ಲಿಂದ 20 ರೂಪಾಯಿ ಏನೋ ಚಾರ್ಜ್ ಐತತ್ತ. ರಿಕ್ಷಾ ತಗೊಂಡು ಅಲ್ಲಿ ಹೋಗಿ ಅದನ್ನ ಪೂರ ಸಂಪೂರ್ಣವಾಗಿ ತಿಳಿಸ್ತೀನಿ ನಿಮಗೆ. ಫೈನಲಿ ಗಾಯ್ಸ್ ಮಲ್ಲಮ್ಮನ ದಡ್ಡಿಗೆ ಈಗೊಂದು ರಿಕ್ಷಾ ಮಾಡ್ಕೊಂಡು ಹೊಂಟಿವಿ. ಇಲ್ಲಿಂದ 20 ರೂಪಾಯಿ ಆಗ್ತೈತಿ. ಒಂದು 4 ಮಂದಿ ಸಂಬಂಧ 20 ರೂಪಾಯಿ ಕಡಿಮೆ ಕೊಡೋಣ ಅಲ್ಲ ಗೈಸ್. ಒಳಗೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದೀವಿ. ಅಲ್ಲಿ ಒಳಗೆ ಫೋನ್ ಅಲಾವಿಲ್ಲ.
ಈಗ ಎಲ್ಲಿ ಹೊಂಟಿಪ್ಪ ಅಂದ್ರೆ ನಾವು ಅವ್ರ ಮಲ್ಲಮ್ಮ ಅವ್ರು ಅಡ್ಡಾಡಿದಂಥ ದಡ್ಡಿ ಮತ್ತು ಇನ್ನೊಂದು ಅಲ್ಲಿ ಗರ್ಭಗುಡಿಯಾಗ ನೋಡಿದಿರಿ ಕಣ್ಣೀರಿನ ಬರತ್ತವತ್ತ ಏನು ಅಂಬಲ್ ನಮಗೆ ಗೊತ್ತಿಲ್ಲ. ಈಗ ಹೊಂಟಿವ ದಡ್ಡಿ ತಲೆ ಅಡ್ಡಾಡಿ ಬರಾಕ ಒಂದು ಬೇರೆ ತೋರಿಸ್ತೀನಿ ನಿಮಗೆ. ಇದು ಏನೇನು ರೀ ಮೇಡಮ್ ರೀ? ಏನೈತಿ ಚಾರ್ಜ್ ಏನಿಲ್ಲ. ಆ ಮನಸ್ಸಿನಾಗ ಏನೇನೋ ಬೇಡ್ಕೊಂಡ್ರಿ? ಹ್ಞೂ. ಮಲ್ಲಮ್ಮ ಮತ್ತು ತಪಸ್ ಮಾಡಿದ ಜಾಗ ಅಲ್ಲಿ ಅವರು ಒಣಕೆ ಐತಿ. ಒಣಕಿದಂತರೂ ವಿಡಿಯೋ ಹಾಕಿನಿ ಗೈಸ್. ಈಗ ಹೊಂಟಿಪ್ಪ ಅಂದ್ರೆ ಅದು ಮಲ್ಲಮ್ಮಂದು ದೊಡ್ಡಿ ಅಂದ್ರೆ ಅವ್ರು ಏನೇನು ಮಾಡಿರ ಅನ್ನೋದು ಅಲ್ಲಿ ಐತಿ, ಗಾರ್ಡನ್ದಾಗ ಐತತ್ತ ಗೈಸ್. ಇಲ್ಲಿಂದ ಏನೈತಿಲ್ಲ ಇದು ಪೂರ ಏನು ಟೂರಿಸ್ಟ್ ಪ್ಲೇಸ್ ಎಲ್ಲ ಮುಗಿಸಿದ್ವಿ. ಬಟ್ ಈಗ ಅನ್ನ ಪ್ರಸಾದ ಮಾಡ್ಕೊಂಡು ಎಲ್ಲ ದರ್ಶನ ಮಾಡ್ಕೊಂಡು ಬಂದೀವಿ. ಈಗ ಪಂಚೆ ತೊಗೊಂಡಿವ್ರಿ, ನಾಳೆ ಮಂತ್ರಾಲಯಕ್ಕೆ ಹೋಗಕ್ಕೆ ನೋಡ್ಬೋದು. 2 ಪಂಚೆ ತೊಗೊಂಡಿವಿ, ಒಂದು ವೈಟ ಒಂದು ಕ್ರೀಮ. ಇನ್ನು ಮ್ಯಾಗ ಹೊಚ್ಕೊಳಕ್ಕೆ ಏನೋ ತರಲ್ಲ ಅನ್ನೋದು ಶಲ್ಲೆ ಒಂದು ತೊಗೋಬೇಕು. ನಾಳೆ ಮಂತ್ರಾಲಯಕ್ಕೆ ಹೋಗಿ ಒಂದು ಸ್ವಲ್ಪ ಟಾಪ್ ಆಗ್ಬೇಕು ಅನ್ನೋದೈತಿ. ನೋಡೋಣಂತ ಬರ್ರಿ, ಅಲ್ಲಿ ಹೋಗಿ ಹೆಂಗೆ ಆಕತ್ತಿ ಹೆಂಗಿಲ್ಲ ನೋಡೋಣಂತ. ಫೈನಲಿ ಗೈಸ್ ಇಲ್ಲೊಂದು ಲಾಸ್ಟ್ ನಿಮಗೆ ಹೇಳಬೇಕಾಗಿದ್ದು, ನಿಮಗೇನರ ಇಲ್ಲಿ ರೂಮ್ಗಳು ಬೇಕಾಗಿದ್ದು ಅಂದ್ರೆ ಡಾಮಿಟ್ರಿ 100-150 ಡಾಮಿಟ್ರಿ ಸಿಗ್ತಾವೆ ರೀ. ಒಬ್ಬೊಬ್ಬರಿಗೆ 150 100 ಸಿಗ್ತಾವೆ. ಇಲ್ಲಿ ಒಂದು ರೂಮ ಕೊಡ್ತಾರೆ, ಅವರು ಬರೋಬ್ಬರಿ 800 ರೂಪಾಯಿ ತಗೋತಾರೆ. ಇದು ನಮ್ಮದ ಅದಂತ ಮುದೋಳ ಸೈಡ್ದವ್ರ ಒಂದು ಮಂಟ್ರದವ್ರ 1-2-3 ರೂಮ್ ಕಟ್ಸ್ಯಾರ. ಅದ್ರೊಳಗೆ ಇದು ಐತಿ. ಇದು ವೀರಭದ್ರೇಶ್ವರ ಮಠ ರೀ. ಇಲ್ಲೂ ಒಂದು ಸ್ವಲ್ಪ ಕಡಿಮೆ ವಿಸಿಟ್ ಕೊಡ್ತಾರೆ. ನಮ್ಮ ಮಂದಿಗಣ ಅಂತ ಒಂದು ಸ್ವಲ್ಪ ಹೆಚ್ಚು ಮಾತಾಡೋದು ಕಾಳಜಿ ಮಾಡೋದೈತಿ ಮಾಡ್ತಾರೆ. ಮತ್ತು ನಿಮ್ಗೆ ಲೋ ಬಜೆಟ್ ಬೇಕಾತಂದ್ರೆ ಡಾಮಿಟ್ರಿ ಒಳಗೆ ಸಿಗ್ತಾವೆ ರೀ. ಇಲ್ಲಿರುವಂಥ ರೂಮ್ಗಳನ್ನ ತೋರಿಸ್ತೇನೆ ನಿಮಗೆ. 2 ಬೆಡ್ ಇರ್ತಾವೆ ರೀ. ಒಂದು ರೂಮ್ನಾಗ 2 ಬೆಡ್, ಒಂದು ಕುರ್ಚಿ ಇರ್ತೈತಿ. ಈ ಥರ ಒಂದು ಟಾಯ್ಲೆಟ್ ರೂಮ್ ಇರ್ತೈತಿ, ಜಳಕದ ರೂಮು ಇದೆ, 2 ಇದು ಇರ್ತೈತಿ. ಒಂದು ಮಿರರ್, ಒಂದು ಕೈ ಹ್ಯಾಂಡ್ ವಾಶ್, ಫ್ಯಾನ್ ಲೈಟ ಎಲ್ಲ ಇರ್ತೈತಿ. ಇದಕ್ಕೆ ಬರೋಬ್ಬರಿ 800 ರೂಪಾಯಿ ತಗೋತಾರೆ. ನೀವು ಹೊರಗೆ ಡಾಮಿಟ್ರಿ ಮಾಡಿದ್ರೆ 100-150 ರೂಪಾಯಿ ಒಬ್ಬರಿಗೆ. ಇಲ್ಲಿ ನಾವು ಒಂದು 4-5 ಮಂದಿ ಆರಾಮ್ ಇರ್ಬೋದು. 4 ಮಂದಿ ಬೆಡ್ ಐತ್ರಿ ಇದು. ಇದಾಗಿತ್ತು ರೀ ಇವತ್ತಿನ ವಿಡಿಯೋ. ನೆಕ್ಸ್ಟ್ ಬ್ಲಾಗ್ನಾಗ ಸಿಗೋಣ ಅಂತ. ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ. ಅಲ್ಲಿ ಟೇಕ್ ಕೇರ್, ಬಾಯ್.